ಕಾಪು ಕ್ಷೇತ್ರದ ಅಭಿವೃದ್ಧಿ ಜನಪರ ಕಾರ್ಯಕ್ಕೆ ಮಾಜಿ ಸಚಿವ ವಿನಯ್ ಕುಮಾರ್ ಸೊರಕೆ ಅಡ್ಡಿಪಡಿಸಿ ಚಿಲ್ಲರೆ ರಾಜಕಾರಣ ಮಾಡ್ತಾ ಇದ್ದಾರೆ. ಇದನ್ನು ನಾವು ಸಹಿಸೋದಿಲ್ಲ. ಸಂಘರ್ಷದ ರಾಜಕೀಯ ಮುಂದುವರೆಸಿದ್ರೆ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಕಪ್ಪು ಬಾವುಟ ಪ್ರದರ್ಶಿಸುತ್ತೇವೆ ಎಂದು ಕಾಪು ಶಾಸಕ ಗುರ್ಮೆ ಸುರೇಶ್ ಶೆಟ್ಟಿ ಗುಡುಗಿದ್ದಾರೆ. ಉಡುಪಿಯಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕಾಪು ಕ್ಷೇತ್ರದಲ್ಲಿ ನಡೆಯುವ ಪ್ರತಿ ಅಭಿವೃದ್ಧಿ ಕೆಲಸಕ್ಕೂ ಆಕ್ಷೇಪ ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನು ಅಧಿಕಾರಿಗಳನ್ನ ಬಳಸಿಕೊಂಡು ಸರ್ಕಾರದ ಮೂಲಕ ಒತ್ತಡ ಹಾಕಿ ಅಭಿವೃದ್ಧಿ ಕಾರ್ಯಗಳಿಗೆ ಅಡ್ಡಗಾಲು ಹಾಕುತ್ತಿದ್ದಾರೆ ಎಂದು ದೂರಿದ್ದಾರೆ. 6 ತಿಂಗಳ ಹಿಂದೆಯೇ ಎಸಿಡಿಸಿ ಸಹಿತ ಸರ್ಕಾರಿ ಅಧಿಕಾರಿಗಳು ಪರಿಶೀಲನೆ ನಡೆಸಿ ಗಡಿ ಗುರುತು ಮಾಡಿ 6.30 ಎಕರೆ ಭೂಮಿಯನ್ನ ಯುವಜನ ಸಬಲೀಕರಣ ಇಲಾಖೆಗೆ ಇದೇ ಸರ್ಕಾರ ಮಂಜೂರು ಮಾಡಿದೆ. ಪಕ್ಷಾತೀತ ಜಾತ್ಯತೀತವಾಗಿ ಕಂಬಳ ಸಮಿತಿ ರಚಿಸಿ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಆಮಂತ್ರಣ ಪತ್ರಿಕೆಯ ನಕಲು ಕಳುಹಿಸಿ ಅವರಿಂದಲೇ ಒಪ್ಪಿಗೆಯನ್ನ ಪಡೆಯಲಾಗಿದೆ ಎಂದಿದ್ದಾರೆ. ಕಾರ್ಕಳದ ಸುನಿಲ್ ಕುಮಾರ್ ಅವರು ಮುಂದೆ ಕೂತಿದ್ದಾರೆ. ಮೊದಲು ಗೋಪಾಲ್ ಭಂಡಾರಿ ಅವರಿದ್ದಾಗ ಅವರು ಅಧ್ಯಕ್ಷ ಆಗ್ತಿದ್ರು. ಈಗ ಸುನಿಲ್ ಕುಮಾರ್ ಅಧ್ಯಕ್ಷರಲ್ಲಿ ನಡೀತಾ ಇದೆ. ಅನಂತರದಲ್ಲಿ ಮೂಡುಬಿದಿರಿನಲ್ಲಿ ಮೊದಲು ಅಭಯ್ ಚಂದ್ರಸೇನ್ ಅವರು ಅಧ್ಯಕ್ಷರಾಗಿದ್ರು. ಈಗ ಉಮ್ಮನಾಥ್ ಕೋಟೆ ಅಧ್ಯಕ್ಷರು ನಡೀತಾ ಇದೆ. ಮೊನ್ನೆ ನರಂಗಾಣದಲ್ಲಿ ಉಳ್ಳಾಲದಲ್ಲಿ ಯುಟಿ ಖಾದರ್ ಅಧ್ಯಕ್ಷದಲ್ಲಿ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಎಲ್ಲರೂ ಬಂದಿದ್ದಾರೆ. ಇದು ಒಂದು ವ್ಯವಸ್ಥೆ. ಹಾಗಾಗಿ ಪ್ರತಿಯೊಂದಕ್ಕೂ ನಾವು ಈಗ ನಮಗೆ ಬೇಸರ ಆಗಿರ್ತಕ್ಕಂಥದ್ದು, ಅಭಿವೃದ್ಧಿಗೆ ಬಂದ್ರು ಅನುದಾನ ಯಾವ ಮಂತ್ರಿಗಳು ಹೋದ್ರು ಕೂಡ ಇಲ್ಲ ಅಲ್ಲಿ ನಿಮ್ಗೆ ಏನೋ ಕೊಟ್ಟರೆ ಸರ್ಕಾರ ಬೇಜಾರು ಮಾಡ್ಕೊಳ್ತಾರೆ. ಈ ತರ ಚಿಲ್ಲರೆ ರಾಜಕಾರಣ ಮಾಡ್ತಕ್ಕಂಥ ಕೆಲಸ ಮಾಡ್ತಿದಾರೆ. ಮತ್ತೆ ಅವ್ರಿಗೆ ಕೊಡುವಾಗ ಕೂಡ ಇವರು ಏನು ಸುಳ್ಳು ಹೇಳಿದ್ದಾರೆ. ಅವರು ಕೊಡುವಾಗ ಅಲ್ಲಿ ಉಲ್ಲೇಖ ಮಾಡಿದ್ದಾರೆ. DC ಅವರು ಆರ್ಡರ್ ಮಾಡುವಾಗ ಪ್ರಸ್ತಾವಿತ ಜಮೀನು ಸರ್ಕಾರಿ ಅನಾಧೀನ ಜಮೀನಾಗಿದ್ದು ಪರಂಪೋಕು, ಕುಮ್ಕಿ, ಗೋಮಾಳ, DC ಮನ್ನಾ ಜಮೀನಾಗಿರುವುದಿಲ್ಲ. ಪ್ರಸ್ತಾವಿತ ಜಮೀನಿನ ಬಗ್ಗೆ ಯಾವುದೇ ನ್ಯಾಯಾಲಯದಲ್ಲಿ ಪ್ರಕರಣಗಳು ದಾಖಲಾಗಿ ಕಂಡು ಬರುವುದಿಲ್ಲ. CRZ ವ್ಯಾಪ್ತಿಯಲ್ಲಿ ಬರುವುದಿಲ್ಲ. ಪ್ರಸ್ತಾವಿತ ಜಮೀನಿಗೆ ಸಂಬಂಧಿಸಿದಂತೆ ನಮ್ಮನೆ 50, 53, 57 ಕಲಂ 94C, 94CC ಅಡಿ ಅರ್ಜಿ ಸಲ್ಲಿಸಿದ್ದು ಕಂಡು ಬರುವುದಿಲ್ಲ. ಡೀಮ್ಡ್ ಫಾರೆಸ್ಟ್ ಪಟ್ಟಿಯಲ್ಲಿ ದಾಖಲು ಇರುವುದಿಲ್ಲ. ಯಾವುದೇ ರೀತಿಯ ಮರಮಟ್ಟುಗಳು ಇರುವುದಿಲ್ಲ. ಗ್ರಾಮದಲ್ಲಿ ಸಾರ್ವಜನಿಕ ಪ್ರಕರಣ ಹೊರಡಿಸಿದ್ದು ನಿಗದಿತ ಅವಧಿಯಲ್ಲಿ ಯಾವುದೇ ಆಕ್ಷೇಪಣೆ ಸ್ವೀಕೃತವಾಗಿರುವುದಿಲ್ಲ. ಉಡುಪಿ ತಾಲೂಕು 80 ಬಡಗಬೇಟು ಗ್ರಾಮದ ಸರ್ವೆ ನಂಬರ್ 11/1 ರಲ್ಲಿ 6.3 ಎಕರೆ ಜಮೀನನ್ನು ಗ್ರಾಮೀಣ ಕ್ರೀಡೆಯಾದ ಕಮಲದ ಉದ್ದೇಶಕ್ಕೆ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಹೆಸರಿನಲ್ಲಿ ಕಾಯ್ದಿರಿಸುವ ಬಗ್ಗೆ ಶಿಫಾರಸು ಮಾಡಿ ಪ್ರಸ್ತಾವನೆ ಸಹಾಯಕ ಕಮಿಷನರ್ ಗುಲಾಬ್ ಸಲ್ಲಿಸುತ್ತಾರೆ. ಆದ್ದರಿಂದ ಇದು ಇಷ್ಟೆಲ್ಲ ಅವರು 6 ತಿಂಗಳವರೆಗೆ ಇದೆಲ್ಲ ಪರಿಶೀಲನೆ ಮಾಡಿ, ಇಷ್ಟೆಲ್ಲ ಅಧಿಕಾರಿಗಳು ಪರಿಶೀಲನೆ ಮಾಡಿ ಕೊನೆಗೆ ನಮಗೆ ಹ್ಯಾಂಡ್ ಓವರ್ ಮಾಡಿರ್ತಕ್ಕಂಥ. ಆಮೇಲೆ ಕಾನೂನುಬದ್ಧವಾಗಿ ಕಮಲ ಸಮಿತಿ ರಚನೆ ಆಗಿದೆ. ಅಲ್ಲಿ ಏನೋ ವೈಲೇಷನ್ ಆಗಿಲ್ಲ. ಶಾಸಕರು ಅಲ್ಲಿ ಅಧ್ಯಕ್ಷರಾಗಿರ್ತಾರೆ. ಆಮೇಲೆ ಊರಿನ ಗಣ್ಯರು ಮಾನ್ಯರು ಸೇರ್ಕೊಂಡು ಅದಾಗ್ತಾರೆ. ಮೊನ್ನೆ ಒಂದು 250 ಜನ ಇದ್ರು. ಎಲ್ಲಾ ಪಕ್ಷದವರು ಅಲ್ಲಿ ಇದ್ರು. ಕಾಂಗ್ರೆಸ್ನ ಮುಖಂಡರು ಬಂದಿದ್ರು.